ಗುಲ್ಬರ್ಗಾ ವಿವಿಯಲ್ಲಿ ಸನ್ಮಾನಿಸಿ ನೀಡಿದ ಚಿನ್ನದ ಪದಕವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಪಸ್ ನೀಡಿದ್ದಾರೆ. ಹೇಮರೆಡ್ಡಿ ಮಲ್ಲಮ್ಮ ಅಧ್ಯಯನ ಪೀಠಕ್ಕೆ ಶಂಕುಸ್ಥಾಪನೆ ವೇಳೆ ಸಿಎಂರನ್ನ ಸನ್ಮಾನಿಸಿ ಚಿನ್ನದ ಪದಕವನ್ನ ನೀಡಲಾಗಿತ್ತು. ಪದಕವನ್ನ ಹಾಕಿಸಿಕೊಂಡ ಸಿಎಂ ಕೆಲ ನಿಮಿಷಗಳ ಬಳಿಕ ಗುಲ್ಬರ್ಗಾ ವಿವಿಗೆ ವಾಪಸ್ ನೀಡಿದ್ದಾರೆ. ಬಳಿಕ ಭಾಷಣದಲ್ಲಿ ಪದಕವನ್ನ ವಾಪಸ್ ನೀಡಿದ್ದಕ್ಕೆ ಕಾರಣವನ್ನ ತಿಳಿಸಿದ್ದಾರೆ. ವಾಚ್ ಪ್ರಕರಣದ ಬಳಿಕ ಇತ್ತೀಚೆಗೆ ಗಿಫ್ಟ್ ಅನ್ನ ಪಡೆದುಕೊಳ್ಳೋಕೆ ಕಷ್ಟ ಆಗ್ತಾ ಇದೆ. ಪರಿಚಯಸ್ಥರು ನೀಡಿದ ವಾಚ್ನನ್ನೇ ದೊಡ್ಡದು ಮಾಡಿದ್ರು. ವಾಚ್ ಪ್ರಕರಣ ಬಳಿಕ ಸಣ್ಣ ವಿಷಯವನ್ನ ದೊಡ್ಡದು ಮಾಡಲಾಗ್ತಾ ಇದೆ. ಹೀಗಾಗಿ ಚಿನ್ನದ ಪದಕವನ್ನ ವಾಪಸ್ ಕೊಡ್ತಾ ಇದ್ದೀನಿ ಅಂತ ಸಿಎಂ ತಮ್ಮ ಭಾಷಣದಲ್ಲಿ ಉಲ್ಲೇಖಿಸಿದ್ದಾರೆ. ಸನ್ಮಾನ ಸ್ವೀಕರಿಸಿದ ಮಾನ್ಯ ಮುಖ್ಯಮಂತ್ರಿಗಳು ಧನ್ಯವಾದಗಳು. ಬೇಡಪ್ಪ, ಏನು ಪದಕ ಗಿದಕ ಏನು ಕೊಡ್ಬೇಡ್ರಿ ಅಂತ ಹೇಳಿ, ಆದರೂ ಒಂದು ಚಿನ್ನದ ಪದಕ ಕೊಟ್ಬಿಟ್ಟಿದ್ದಾರೆ. ಈಗೆಲ್ಲ ಈ ಪ್ರಶಸ್ತಿ ಇವೆಲ್ಲ ಬಹು ತಗೊಳ್ಳೋದೇ ಕಷ್ಟ ಆಗ್ಬಿಡಿದೆ. ನಾವು ಒಂದು ವಾಚ್ ಇಸ್ಕೊಬಿಟ್ಟು ದೊಡ್ಡ ಕೆಲಸ. ವರ್ಮಾ ಅಂತ ಒಬ್ಬ ಡಾಕ್ಟ್ರು ನನಗೊಂದು ವಾಚ್ ಕೊಟ್ಬಿಟ್ಟೆ. ನಾವು ಒಂದು 5-6 ತಿಂಗಳು ಕಟ್ಕೊಬಿಟ್ಟೆ. ಅದೇ ಒಂದು ದೊಡ್ಡ ಇಶ್ಯೂ ಆಗಿ ಸಿದ್ದರಾಮಯ್ಯ ಸಾಮಾಜಿಕ ಅಂಥದ್ದು ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು ಇಂಥ ವಾಚ್ ಕಟ್ಕೊಬಿಟ್ಟಿದ್ದಾರೆ, ದೊಡ್ಡ ಪ್ರಚಾರ ಆಗ್ಬಿಡ್ತು. ಅದನ್ನ ಯೂನಿವರ್ಸಿಟಿಗೆ ಇದಕ್ಕೆ ಕೊಟ್ಬಿಟ್ಟೆ, ಗೌರ್ಮೆಂಟಿಗೆ ಕೊಟ್ಬಿಟ್ಟೆ. ಬೇಡಪ್ಪ, ಇದು ಕಟ್ಕೊಳ್ಳೋದೇ ಬೇಡ, ಸವಾಸ ಬೇಡ ಅವ್ರು ಕೊಟ್ಬಿಟ್ಟೆ. ಈಗ ಚಿನ್ನದ ಪದಕ ಕೊಟ್ಟಿದ್ದಾರಲ್ಲ, ಇದನ್ನು ಯೂನಿವರ್ಸಿಟಿಗೆ ಕೊಟ್ಬಿಡ್ತೀನಿ ಅಂತ ತಗೊಳಪ್ಪ. ರಾಯರೆಡ್ಡಿ ಅವ್ರು ಕೊಟ್ಟಿರ್ತಕ್ಕಂಥ ಚಿನ್ನದ ಪದಕ, ಇನ್ನೊಂದು ಏನೋ ಕೊಟ್ಟವ್ರಪ್ಪ ನನಗೆ, ಬೆಳ್ಳಿದೇನೋ ಒಂದು ಬಸವನ ಆಕಳು ಅವೆರಡೂ ನೀವು ಇಟ್ಕೊಳ್ರಿ ಇಲ್ಲಿ ನಿಮ್ಮ ಯೂನಿವರ್ಸಿಟಿನಲ್ಲಿ. ಆಕಳು ಮನೆಯಲ್ಲಿ ಬೇಡ, ನಮ್ಮ ಮನೇಲಿ ಭಾಳ ಆಕಳುಗಳಿದ್ದಾವೆ ಕೊಟ್ಟಿದ್ದವು, ಅದರಿಂದ ಎರಡು ಇಲ್ಲೇ ಯೂನಿವರ್ಸಿಟಿಲಿ ಇರಲಿ. ಆಮೇಲೆ ನಂದು ಸ್ವಲ್ಪ ಜ್ಞಾಪಕ ಆಗ್ತದೆ ಇಲ್ಲಿ ಇರೋದ್ರಿಂದ, ರಾಯರೆಡ್ಡಿಯು ನಂದು ಜ್ಞಾಪಕ ಬರ್ತಾ ಇರ್ತದೆ, ಅದರಿಂದ ಇಲ್ಲೇ ಇಟ್ಕೊಳ್ಳಿ ಅಂತ ಹೇಳಿ. ಯಾಕಂದರೆ ಈ ಕಾಂಟ್ರವರ್ಸಿಗಳು ಭಾರಿ ಕಷ್ಟ ಈಗ ನಮಗೆ. ಇಂಥ ಸಣ್ಣ ವಿಚಾರನೇ ದೊಡ್ಡ ಇಶ್ಯೂ ಮಾಡಿ ಅದನ್ನು ರಾಜಕೀಯವಾಗಿ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸಗಳಾಗ್ತವೆ.